ತನು ಚಾನಲ್ಗೆ ಸ್ವಾಗತ. ನಮಸ್ಕಾರ. ನಾನು ಮೀನು ಸಾರು ಮಾಡ್ತಾಯಿದ್ದೀನಿ. 1-2 kg ಅಷ್ಟು ಮೀನು ತೊಗೊಂಡಿದ್ದೀನಿ. ರವು ಇದು ರವು ಮೀನು. ಅದಕ್ಕೆ ಬೇಕಾದಷ್ಟು ಹುಣಸೆಹಣ್ಣು, 4 ಟೊಮೊಟೊ, ಕರಿಬೇವು, ಪುದೀನ, 4 ಹಸಿಮೆಣಸಿನ್ಕಾಯಿ, ಒಂದು 3 ಈರುಳ್ಳಿ, 1-2 ಇಂಚು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ ತೊಗೊಂಡಿದ್ದೀನಿ. ಇದು ಮಸಾಲೆ ರುಬ್ಕೊಂಡು ಆಮೇಲೆ ತೋರಿಸ್ತೀನಿ. ಹುಣಸೆಹಣ್ಣು ನೆನೆಸ್ಕೊಂಡಿದ್ದೀನಿ. ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಮಿಕ್ಸಿಗೆ. ಬೆಳ್ಳುಳ್ಳಿ, ಶುಂಠಿ, 1-2 ಇಂಚು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಮಿಕ್ಕಿದ ಒಗ್ಗರಣೆಗೆ ಹಾಕ್ತೀನಿ. ಸ್ವಲ್ಪ ಈರುಳ್ಳಿ, ಟೊಮಾಟೊನೂ ಹಾಕ್ತೀನಿ ಮಿಕ್ಸಿಗೆ. ಇಷ್ಟನ್ನು ಹಾಕ್ಕೊಂಡು ಮೀನು ಸಾರಿಗೆ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಸ್ವಲ್ಪ ಜಾಸ್ತಿ ನೀಡಿರುತ್ತೆ. ನಾನು 100 ಗ್ರಾಮ್ ಹಾಕ್ಕೊಂಡಿದ್ದೀನಿ. ಕಾಯಿಲೆ ಜೀರಿಗೆ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ. ಈಗ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. 4 ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಬೇಯ್ತಾ ಇದೆ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಕರಿಬೇವು ಹಾಕ್ತಾಯಿದ್ದೀನಿ. ಇದು ಉಪ್ಪು ಹಾಕಿ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅರಿಶಿನ ಹಾಕ್ತಾಯಿದ್ದೀನಿ. ಈಗ ಟೊಮೆಟೊ ರುಬ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಈಗ ಎಣ್ಣೆಯಲ್ಲಿ ಟೊಮೆಟೊ ಕುದಿಬೇಕು. ಸ್ವಲ್ಪ ಟೊಮೆಟೊ ಚೆನ್ನಾಗಿ ಕುದಿ ಎಣ್ಣೆ ಮೇಲೆ ಬಂದಿದೆ. ಈಗ ಅದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಮಸಾಲೆ ಈಗ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. 1-3 ಸ್ಪೂನ್ ಧನಿಯಾ ಪುಡಿ ಹಾಕ್ತೀನಿ. ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಇದು 1 3 ಸ್ಪೂನ್ ಹಾಕ್ತಾಯಿದ್ದೀನಿ ಖಾರದ ಪುಡಿ. ಆಮೇಲೆ ನೋಡಿಕೊಂಡು ಹೆಚ್ಚು ಕಡಿಮೆ ಟೇಸ್ಟ್ ಮಾಡಬೇಕು. ಹೆಚ್ಚು ಕಡಿಮೆ
ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ಕಲಸಿಟ್ಕೊಂಡಿದ್ದಾಗ ಹುಳಿ ಹಾಕ್ತಾಯಿದ್ದೀನಿ. ನೀರು ಜಾಸ್ತಿ ಹಾಕ್ಬಾರ್ದು, ನಮಗೆ ಗಟ್ಟಿನೇ ಇರಬೇಕು. ನೀರು ಹಾಕಿದ್ಮೇಲೆ ನೀರು ಬಿಟ್ಕೊಳ್ಳುತ್ತೆ. ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಒಂದು 5 ನಿಮಿಷ ಕುದೀಲಿ. ನೀರು ಹಾಕ್ಕೊಂಡು ಕುದೀತಾ ಇದೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇಷ್ಟು ಸಾಕು. ಕುದೀಲಿ. 10 ನಿಮಿಷ ಬೆಂದಿದೆ ನೋಡಿ. ಗೊಜ್ಜಾಗಿ ಬಂದರೆ ಇಷ್ಟು ಇರಬೇಕು. ಇದಕ್ಕಿಂತ ನೀರು ಇಟ್ಕೊಂಡ್ರೆ ನೀರು ಆಗಿಬಿಡುತ್ತೆ ಸಾರು. ಮೀನು ಹಾಕ್ತಾ ಇದ್ದೀನಿ. ಪಲ್ಲಕ್ಕಿ ಸಾಕಬೇಕು. ಫಸ್ಟಿಗೆ ಒಂದೊಂದು ರಾಗಿ ಥರ ಹಾಕಿ ಮೀನು ಸಾರು ಆಗಿದೆ. ಈ ಥರ ಬಂದರೆ ಇಷ್ಟು ಮಾತ್ರ ಇದ್ದರೆ ಸ್ವಲ್ಪ. ಅದಕ್ಕೆ ಒಂದು ಸ್ಪೆಷಲ್ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಮೆಂತ್ಯ ಮತ್ತು ಸಾಸಿವೆ ಎರಡನ್ನೂ ಮೀಡಿಯಮಾಗಿ ಹುಡ್ಕೋಬೇಕು. ತುಂಬ ಕಹಿನೂ ಇರಬಾರ್ದು ಮತ್ತು ಹಸಿದು ಇರಬಾರ್ದು. ಹಸಿ ಇದ್ರೂ ಕಹಿ ಆಗುತ್ತೆ, ಹಸಿದೋದ್ರೂ ಇದಾಗುತ್ತೆ. ಅದು ಒಂದು ಸ್ಪೂನ್ ಇದಕ್ಕೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದನ್ನು ಹಾಕಿದ್ರೆ. ಮೆಂತ್ಯ ಪುಡಿ ಅಂತೂ ತುಂಬ ಟೇಸ್ಟಾಗಿರುತ್ತೆ. ಒಂದು ಸ್ಪೂನಷ್ಟು ಹಾಕಿದ್ದೀನಿ. ನೀವು ಹಾಕಿ, ಜಾಸ್ತಿ ಬೇಡ. 2 kgಗೆ ನಾನು ಒಂದು ಸ್ಪೂನಷ್ಟು ಹಾಕಿದ್ದೀನಿ. ಈಗ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ನೋಡಿ ಆಗಿದೆ. ಇಷ್ಟು ಆಗಿದೆ. ಸ್ಟವ್ ಫಿಶ್ ಅದು ನೋಡಿ ರೆಡಿ ಇದೆ. ನೀವು ಮಾಡಿ, ಈ ಥರ ಚೆನ್ನಾಗಿ ಬರುತ್ತೆ. ಇದೇ ಮೆಥಡಲ್ಲಿ ಮಾಡಿ, ತುಂಬ ಚೆನ್ನಾಗಿ ಟೇಸ್ಟ್ ಆಗಿದೆ. ಲೈಕ್ ಮಾಡಿ. ಥ್ಯಾಂಕ್ ಯು.